ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಕಸ್ಮಿಕವಾಗಿ ಆಗಬೇಕಾದಂಥ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಬಾಲು ಅಂತೇಳಿ ಸಾಕಷ್ಟು ರಾಜ್ಯ ಮಟ್ಟದಲ್ಲೇ ಈಗ ಅಧ್ಯಕ್ಷರ ಹುದ್ದೆ ಇರೋದಕ್ಕೆ ಆಗೋಗಿಲ್ಲ. ಅದು ರಾಜ್ಯ ಮಟ್ಟದಲ್ಲಿ ಚುನಾವಣೆ ಆಗಬೇಕು, ಇನ್ನೂ ಆಗಿಲ್ಲ, ಆಗುತ್ತೆ. ಬಟ್ ಇಲ್ಲಿ ಅಧ್ಯಕ್ಷರು ಕೂಡ ಯಾವುದೇ ಚಟುವಟಿಕೆ ಇದೆ ಮಾಡದೆ ಮನಸಾ ಇಚ್ಛೆ ಅವರಷ್ಟಕ್ಕೆ ಅವರೇ ಅಧ್ಯಕ್ಷರು ವಿಸಿಟಿಂಗ್ ಕಾರ್ಡಿಗೋಸ್ಕರ ಅವರು ಅಧ್ಯಕ್ಷರಾಗಿ ಇದ್ದಂಥ ಸಂದರ್ಭ ಇತ್ತು. ಸೊ ಎಂಟು ವರ್ಷಗಳ ಕಾಲ ಬರೀ ಪ್ರತಿಯೊಂದು ತಾಲೂಕು, ಜಿಲ್ಲಾ ಮತ್ತು ಬೇರೆ ಬೇರೆ ಅಧ್ಯಕ್ಷರುಗಳು ಯಾರಿಗೂ ಬಿಡ್ತಾ ಇರಲಿಲ್ಲ. ಯಾರು ಸಹಪಾಠಿಗಳು ಯಾರೂ ಕೂಡ ಇರ್ತಾ ಇರಲಿಲ್ಲ. ಎಲ್ಲರೂ ಪ್ರತಿಯೊಂದರಲ್ಲೂ ಅವರೊಬ್ಬರೇ. ಏನು ಸಾಧನೆ ಏನಂದರೆ ಸಾಧನೆ ಶೂನ್ಯ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲ, ಈ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಎಲ್ಲ ಅಧ್ಯಕ್ಷರು ಯೋಚನೆ ಮಾಡಿದಾಗ ಈ ಕಾರ್ಯಕ್ರಮ, ಈ ನೂತನ ಅಧ್ಯಕ್ಷರ ಆಯ್ಕೆಯನ್ನು ಸುಮಾರು ಒಂದು 6 ತಿಂಗಳ ಹಿಂದೆ ನಾವು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸೇರಿ ನಿರ್ಣಯಿಸಿದಾಗ ಅವರು ಮತ್ತೆ 6 ತಿಂಗಳು ಬೇಕು ಅವಕಾಶ ಅಂತ ಕೇಳಿದ್ರು ಕೂಡ ಅದಕ್ಕೂ ಅವಕಾಶ ಸಮ್ಮತಿಸಿದ್ರು. ಆದರೂ ಕೂಡ ಅವರು 6 ತಿಂಗಳ ನಂತರ ಯಾವುದಕ್ಕೂ ಕೂಡ ಬಗ್ಗದೆ ಮತ್ತೆ ತಾವೇ ಮುಂದುವರಿಯೋ ರೀತಿ ಮನೋಭಾವ ಹೊಂದಿದ್ದರಿಂದ ಈಗ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸೇರಿ ಸರ್ವಾನುಮತದಿಂದ ಈಗ ಪರಮೇಶ್ವರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸವಿತಾ ಮಹರ್ಷಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಆಯ್ಕೆ ಮಾಡಿರೋದಕ್ಕೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ವಂದಿಸ್ತಾ ಇದ್ದೀನಿ ಸರ್. ದೇವರೆದುರು ತಲೆಭಾಗದವನು ಗುರು ಎದುರು ತಲೆಭಾಗದಲ್ಲಿ ಗುರು ದೇವರಲ್ವೇ ಸರ್ವಜ್ಞ ಅಂತ ಹೇಳ್ತೇನೆ. ಯಾಕೆಂದರೆ ಗುರುಗಳ ಆಶೀರ್ವಾದದಿಂದ, ಗುರುಗಳ ಅನುಗ್ರಹದಿಂದ ನಾನು ಗುರಿ ಇಟ್ಕೊಂಡಿದ್ದೀನಿ. ಈ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ಈ ಸಮಾಜಕ್ಕೆ ಏನಾದರೂ ಮಾಡಬೇಕಲ್ಲ ಅನ್ನೋದು ನನ್ನ ಆಸೆ. ತುಂಬ ವರ್ಷಗಳಿಂದ ಬೇರೆ ಸಮಾಜಗಳನ್ನ ನೋಡಿ ಎಷ್ಟು ನಮ್ಮ ಸಮಾಜ ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗಲಿ ಎಲ್ಲ ಸಮಾಜಕ್ಕೆ ಹೈಸ್ಕೂಲ್ ಇದೆ, ಅವರ ಆದಂಥ ಹಾಸ್ಟೆಲ್ಗಳಿದೆ, ಅವ್ರದ್ದೇ ಆದಂಥ ಒಂದು ಒಳ್ಳೊಳ್ಳೆ ಕಟ್ಟಡಗಳಿದೆ, ಸಮುದಾಯ ಭವನಗಳಿದೆ. ನಮ್ಮ ಸವಿತಾ ಸಮಾಜಕ್ಕಿಲ್ಲ. ಯಾಕಪ್ಪ ಇಲ್ಲ? ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಾಗಬೇಕಂದ್ರೆ ಏನಾಗಬೇಕು? ನಾವೆಲ್ಲರೂ ಸೇರಬೇಕು. ಎಲ್ಲರೂ ಸೇರಿ ಒಂದುಗೂಡಿಕೊಂಡು ಏನಾದರೂ ನಾವು ಗುರಿ ಇಟ್ಕೊಂಡು ಗುರಿ ಮುಟ್ಟಬೇಕು ಅಂದರೆ ಖಂಡಿತ ಬಿಡ್ತೀವಿ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಒಂದು ಹಾಸ್ಟೆಲ್ ಇಲ್ಲ, ನಿವೇಶನ ಇಲ್ಲ. ನಮಗೆ ಒಂದು ನಿವೇಶನ ತಗೋಬೇಕು. ನಮ್ಮ ಸವಿತಾ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಕಟ್ಟಡ ಕಟ್ಟಬೇಕು, ಒಂದು ಹಾಸ್ಟೆಲ್ ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ಅದು ನಾವು ಮೊದಲನೇದಾಗಿ ಮಾಡಬೇಕನ್ನೋದು. ಅದು ನಾನು ಒಬ್ಬರು ಮಾಡೋಕ್ಕಾಗಲ್ಲ. ಎಲ್ಲ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರತಿಯೊಬ್ಬ ಸದಸ್ಯನು, ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಕಡೆಯ ಸದಸ್ಯನನ್ನು ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ಯಾರು ಮಾಡದೇ ಇರೋಂಥ ಕೆಲಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋದು ನನ್ನ ಗುರಿ. ನಾನು ಇರೋದು 4 ದಿನ ಸರ್. ನಾನು ಹೋದ ನಂತರ ನಾನು ಮಾಡಿರೋ ಕೆಲಸ ಶಾಶ್ವತವಾಗಿರಬೇಕು. ಆ ಕೆಲಸ ಮಾಡ್ತೀನಿ ಅಂತೇಳಿ ತಮ್ಮೆಲ್ಲ ಎದುರಿಗೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲೆ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ. ಸವಿತಾ ಸಮಾಜ ಸಹಕಾರ ಸಂಘದಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೇನು ಅಂದರೆ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಅಂದರೆ ತಾಲೂಕು ಸರ್, ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ತಾಲೂಕು ಸಪ್ರೇಟಾಗಿ ಮಾಡ್ಕೊಳ್ತೀವಿ. ಸಮಾಜ ನಮ್ಮ ಒಂದೊಂದು ತಾಲೂಕಿನಲ್ಲಿ 2,000, 5,000, 4,000 ಈ ಥರ ಜನಸಂಖ್ಯೆ ಹೊಂದಿದೆ. ಮತ್ತು ನಮ್ಮಲ್ಲಿ 2-3 ಪಂಗಡಗಳಿವೆ. 2-3 ಪಂಗಡ ಇದೆ. ಸವಿತಾ ಮಹರ್ಷಿ ಇದರಲ್ಲಿ ಶಿವಮೊಗ್ಗ ಜಿಲ್ಲಾ ಇದಕ್ಕೆ ಸುಮಾರು 10,000 ರಿಂದ 12,000 ಜನ ನಾವು ನಮ್ಮ ಕಮಿಟಿಯವರು ಈ ಏನು ಸವಿತಾ ಸಮಾಜ ಸಂಘ ಜಿಲ್ಲಾ ಕಮಿಟಿಗೆ ನಾವು ಸೇರ್ಕೊಂಡು ಎಲ್ಲ ತಾಲೂಕಿನ ಈಗ ಸರ್ವೆ ಮಾಡಬೇಕು. ನಮ್ಮ ಗುರಿ ಏನಂದರೆ, ನಾನು ಅಧ್ಯಕ್ಷನಾದ ನಂತರ ಸರ್ವೆ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ತಾಲೂಕಿಗೆ ಒಂದು ಕಂಪ್ಯೂಟರ್ ಮಾಡ್ಕೋಬೇಕು. ಆ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಆ ಕಂಪ್ಯೂಟರ್ ಹೊಡೆದ ತಕ್ಷಣ ಬರಬೇಕು. ಆ ಸರ್ವೆ ಮಾಡಿ ಇಡೀ ಜಿಲ್ಲೆಯಲ್ಲೇ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ಪ್ರತಿಯೊಂದು ತಾಲೂಕಿಗೆ ಆ ವ್ಯವಸ್ಥೆ ಮಾಡಬೇಕು. ದಾನಿಗಳಿದ್ದಾರೆ ಕೊಡೋಂಥವ್ರು. ಪ್ರತಿಯೊಂದು ಗಾಳಿ ಹರಿಯುವುದು ರಕ್ತ ಒಂದೇ. ಸವಿತಾ ಸಮಾಜ ಬಂಧುಗಳೆಲ್ಲ ಒಂದೇ ಸರ್. ಇದು ನನ್ನ ಘೋಷಣೆ ಸರ್.